ವರ್ಷದಲ್ಲಿ ಸುಮಾರು ಒಂದು 100 ಜನ ಬಂದಿದ್ದಾರೆ. ಸರ್ಟಿಫಿಕೇಟ್ ಒಂದು ಕೋರ್ಸ್ ಕಂಪ್ಲೀಟ್ ಆಗಿರೋದು 35 ಜನ ಇದ್ದಾರೆ ಸರ್. ಡ್ಯೂರೇಷನ್ ಏನಿದೆ ಸರ್? ಕೋರ್ಸ್ ಬಂದು ಒಂದು 3 ಲೆವೆಲ್ಸ್ ಕೋರ್ಸ್, ಬೇಸಿಕ್ ಕೋರ್ಸ್ ಅಂತ ಒಂದೊಂದು ಲೆವೆಲ್ ಕೋರ್ಸ್ಗೂ ಒಂದು 8 ಅವರ್ಸ್ ಕಾರ್ಯ. ನಂತರ 3 ಲೆವೆಲ್ಸ್ ಸೇರಿದ್ರೆ ಒಂದು ಬೇಸಿಕ್ ಕೋರ್ಸ್, ಆಮೇಲೆ ಅಡ್ವಾನ್ಸ್ ಕೋರ್ಸ್ ಇದೆ. 4th and 5th ಲೆವೆಲ್ಸಲ್ಲಿ ಅಡ್ವಾನ್ಸ್ ಕೋರ್ಸ್ ಅಂತ. ಈ ವರ್ಷ ಈ ವರ್ಷ ನಾವು ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ದಾಮೋದರ್ ಸರ್ ಅಂತ. ಸೊ ಅವರು ಮೆಡಿಕಲ್ ಆಫೀಸರ್ ಆಗಿದ್ದಾರೆ. ಸೊ ಅವರು ಅವೇರ್ನೆಸ್ ಪ್ರೆಸೆಂಟ್ ಫುಡ್ ಸಿಸ್ಟಮ್, ಹೆಲ್ತ್ ಟಿಪ್ಸ್ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಆಮೇಲೆ ಡಾಕ್ಟರ್ ವೆಂಕಟೇಶ್ ಅಂತ ಅವರು CEO and founder of ವಿಶ್ವಕರ್ಮ ಯೋಗ ಸೆಂಟರ್ ಇದ್ದಾರೆ. ಅವರು ಕೂಡ ಮಿರಾಕಲ್ಸ್ ಆಫ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಡಾಕ್ಟರ್ ಉಷಾ ಮೋಹನ್ ಅಂತ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ. ಸೊ ಅವರು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತಾರೆ. ಚಿಲ್ಡ್ರನ್ಸ್ ಯೋಗ ಪರ್ಫಾರ್ಮೆನ್ಸ್ ಮಾಡಿದ್ರು. ಪರ್ಫಾರ್ಮೆನ್ಸ್ ನಮ್ಮ ಯಶಸ್ವಿಭವಾದ ಕಾರ್ಯಶಕ್ತಿ ಯೋಗ ಅದರ ಸ್ಪೆಷಲ್ ಆಗಿ ಕಾರ್ಯಶಕ್ತಿ ಯೋಗದ ವಿಶೇಷತೆ ಇದೆ. ನಾವು ಸಾಮಾನ್ಯವಾಗಿ ಯೋಗ ಅಂದರೆ ಅದು ಯಾವುದೋ ರಿಟೈರ್ ಆದಮೇಲೆ ಮಾಡೋರು, ಏಜ್ ಆಗಿರೋರು ಮಾಡುವಂಥದ್ದನ್ನು ಅಂದ್ಕೊಂಡಿದ್ದೀವಿ. ಅಂದರೆ ಯೋಗ ಅನ್ನೋದು ನಾವು ಲೈಫನ್ನು ಯಶಸ್ವಿಯಿಂದ ಬಾಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು, ದಾರಿ ತೋರುವಂಥದ್ದು ಯೋಗ. ಸೊ ಅದರಲ್ಲಿ ಹೆಸರಲ್ಲೇ ಇದೆ ಕಾರ್ಯಸಿದ್ಧಿ ಯೋಗ ಅಂತ. ಪ್ರತಿಯೊಬ್ಬರಿಗೂ ಮನಸ್ಸಿದೆ, ಪ್ರಾಣಶಕ್ತಿ ಇದೆ. ಈ ಬ್ರಹ್ಮಾಂಡದಲ್ಲಿ ಅಬಂಡೆಂಟ್ ಆಗಿ ಪ್ರಪಂಚ ಶಕ್ತಿ ಇದೆ, ಎನರ್ಜಿ ಇದೆ. ಇದನ್ನೆಲ್ಲ ಉಪಯೋಗಿಸಿ ನಾವು ಲೈಫಲ್ಲಿ ಯಶಸ್ಸು ಪಡೆಯೋದು ಹೇಗೆ ಅಂತ ನಾವು ಕಾರ್ಯಸಿದ್ಧಿ ಯೋಗ ಹೇಳ್ಕೊಳ್ತೀವಿ. ನಮಗೆ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ, ಅದನ್ನು ಉಪಯೋಗಿಸೋದಕ್ಕೆ ಎಲ್ಲರಿಗೂ ಗೊತ್ತಿರಲ್ಲ. ಸೊ ನಮ್ಮ ಮನಸ್ಸಲ್ಲಿ ಅದು ಹೇಗೆ ಕ್ರಿಯೇಟ್ ಮಾಡುತ್ತೆ, ಮನೋಶಕ್ತಿ ನಾವು ಉಪಯೋಗಿಸಿ ಎಷ್ಟೆಲ್ಲ ನಾವು ಸಾಧಿಸ್ಬೋದು ಅನ್ನೋದನ್ನ ಅದರಲ್ಲಿ ಹೇಳ್ತೀವಿ. ಕಾರ್ಯಶಕ್ತಿ ಯೋಗದಿಂದ ಯಾರು ಸಕ್ಸಸ್ ಜೀವನದಲ್ಲಿ ಸಕ್ಸಸ್ ಆ ಥರ ಸುಮಾರು ಜನ ಆಗಿದ್ದಾರೆ ಸರ್. ಈಗ ನಮ್ಮ ಸ್ಟೂಡೆಂಟ್ ಒಬ್ಬರು UPSC ಕ್ಲಿಯರ್ ಆಗಿ ಕೂಡ ಅವರು ಬಂದಿದ್ದು ಮಾಡಿದ್ರು. ಆಮೇಲೆ ಕೆಲವೊಬ್ಬರ ಪ್ರಮೋಷನ್ ಸಿಕ್ಕಿದೆ, ಕೆಲಸ ಇರೋರಿಗೆ ಕೆಲಸ ಸಿಕ್ಕಿದೆ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರೋರಿಗೆ ಅವರ ಹಾರ್ಮೋನಿಯಿಂದ ಸಾಮರಸ್ಯದಿಂದ ಕುಟುಂಬದಲ್ಲಿ ಜೀವನ ಮಾಡೋದನ್ನೆಲ್ಲ ಹೆಲ್ಪ್ ಆಗಿದೆ. ಈ ಥರ ನಮಗೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಏನೋ ಒಂದು ಆಸೆ, ಇಂಟೆನ್ಷನ್ ಇರುತ್ತಲ್ಲ, ಅದನ್ನು ನಮ್ಮ ಮನೋಶಕ್ತಿ ನಾವು ಹೇಗೆ ಅಚೀವ್ ಮಾಡೋದು ಅಂತ ಸುಮಾರು ಜನಕ್ಕೂ ಒಳ್ಳೆದಾಗಿದೆ. ಸರ್ ಇವಾಗ 6 ವರ್ಷದಲ್ಲಿ ನಾವು ಸುಮಾರು 2019ರಲ್ಲಿ ನವೆಂಬರ್ 1ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಫಿಷಿಯಲಾಗಿ. ಅದರ ಇವಾಗ 6 ವರ್ಷ ಕಂಪ್ಲೀಟ್ ಆಗಿದೆ. ತಾವು ಯೋಗ ಪದ್ಧತಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಏನು ಕರೆಯುತ್ತೆ? ಸೊ ನಾವು ಹುಟ್ಟಿದ್ದೀವಿ, ಒಂದು ದಿವಸ ಸತ್ತೋಗ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಎಲ್ಲರೂ ಹೇಗೆ ಜೀವನ ಮಾಡೋದಕ್ಕೆ ಅಂತ ಆಸೆ ಪಡ್ತೀವಿ. ಯಶಸ್ವಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ ಜೀವನ ಮಾಡಬೇಕಂತ ಆಸೆ ಪಡ್ತೀವಲ್ಲ, ಅದನ್ನೆಲ್ಲ ಕರೆಕ್ಟ್ ದಾರಿ ತೋರಿಸೋದು ಯೋಗ ಸಿಸ್ಟಮ್, ಸ್ಪಿರಿಚುವಾಲಿಟಿ. ಅದು ಈಗಿನ ಕಾಲದಲ್ಲಿ ತುಂಬ ಸ್ಟ್ರೆಸ್ಫುಲ್ ಆಗಿರ್ತದೆ. ಸೊ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ತುಂಬಾ ಆರೋಗ್ಯ ಆಗುತ್ತೆ,
ಎಲ್ಲ ಮಾಡಿಕೊಂಡು ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಕ್ಸಸ್ಫುಲ್ ಆಗಿ ನಮ್ಮ ಲೈಫ್ನಲ್ಲಿ ಮಾಡೋದಕ್ಕೆ ಯೋಗ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಯಾವುದಾದ್ರೂ ಒಂದು ಯೋಗ ಸಿಸ್ಟಮಲ್ಲಿ ನೀವು ಜಾಯಿನ್ ಆಗಿ ಪ್ರಾಕ್ಟೀಸ್ ಮಾಡಿ ಯೋಗ ಪ್ರಾಕ್ಟೀಸ್ನರಾಗಿ ಆಗಬೇಕು. ಆರ್ಗನೈಸೇಷನಲ್ಲಿ ಅವರೊಂದು ಪ್ರಾಕ್ಟೀಸ್ ಮಾಡಬೇಕಂತ ಆಸೆ ಪಡ್ತಾರೆ. ಬಟ್ ನಮ್ಮ ಪ್ರಾಕ್ಟೀಸಿಗೆ ಬಂದ್ರೂ ನಾವು ಎಲ್ಲರೂ ಸೇವೆ ಮಾಡೋದಕ್ಕೆ ರೆಡಿ ಇದ್ದೀವಿ. ನಮ್ಮ ಬರೋಕ್ಕಾಗಲಿಲ್ಲ ಅಂದ್ರೂ ಕೂಡ ಎಲ್ಲರೂ ಒಂದು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯ ಎಲ್ಲನೂ ಇಂಪ್ರೂವ್ ಆಗುತ್ತೆ. ನಮ್ಮದು ವಿಶೇಷತೆ ಏನಂದರೆ ನಾರ್ಮಲಾಗಿ ಬರೀ ದೇಹಕ್ಕೆ ಆಸನ ಮಾಡೋದು ಮಾತ್ರ ಅಲ್ಲ, ನಮ್ಮ ಲೈಫಲ್ಲಿ ಏನನ್ನ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಇದರಲ್ಲಿ ನಾವು ಟೆಕ್ನಿಕ್ ಹೇಳ್ಕೊಡ್ತೀವಿ. ಧ್ಯಾನದ ಮೂಲಕ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮೈಂಡ್ ಇದೆ, ಅದನ್ನು ಎಲ್ಲಿ ನಮ್ಮ ದೇಹದಲ್ಲಿ ಸೆಂಟರ್ ಆಗಿದೆ ಅದನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ, ನಮ್ಗೇನು ಗುರಿ ಇದೆಯೋ ಲೈಫಲ್ಲಿ ಅದನ್ನು ಅಚೀವ್ ಮಾಡೋದು ಹೇಗೆ, ಅದೆಲ್ಲ ಇದರಲ್ಲಿ ಹೇಳ್ಕೊಡ್ತೀವಿ. ಅದು ಇದರಲ್ಲಿ ಸ್ಪೆಷಲ್. ಮಾದನಾಯಕನಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಮಾನವರ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಒಂದು ಸೆಂಟರ್ ಇದೆ. ಮತ್ತು ನಾವು ಡೈರೆಕ್ಟರನ್ನು ಕೂಡ ಎಲ್ಲರೂ ಒಂದು 10 ಜನ 20 ಜನ ಇದ್ದಾರೆ, ಗ್ರೂಪ್ ಆಫ್ ಪೀಪಲ್ ಇದ್ದೀವಿ. ನಮ್ಮ ಜಾಗಕ್ಕೆ ಬಂದು ಹೇಳ್ಕೊಡಿ ಅಂತ ಕೂಡ ನಾವು ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ 93470978 ಕೂಡ ನಾವು ಮಾಡ್ತಾ ಇದ್ದೀವಿ. ವರ್ಮ ಚಿಕಿತ್ಸೆಯ ವಿಶೇಷತೆ ಏನು? ಅದು ನಾವು ಏನು ವಿತೌಟ್ ಮೆಡಿಸಿನ್ ನಮ್ಮ ಡಿಸೀಸ್ನ ಕ್ಯೂರ್ ಮಾಡಿಕೊಳ್ಳುವ ಒಂದು ಯಾವ್ಯಾವ ಎಲ್ಲ ರೋಗಗಳು? ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗಿದ್ದರೆ ನಾವು ಮಾಡಲ್ಲ, ಅಥವಾ ಏನಾದರೂ ಗಾಯ ಆಗಿದ್ದರೆ ಅದಕ್ಕೆ ಮಾಡಲ್ಲ. ಇದೆಲ್ಲನೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ವರ್ಮ ಚಿಕಿತ್ಸೆ ಅಂದರೆ ಯಾವ ವಿಧಾನ ಬರುತ್ತೆ ಸರ್? ಇವಾಗ ಇದನ್ನೇ ಆಯುರ್ವೇದದಲ್ಲಿ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ, ಸಿದ್ಧ ಮೆಡಿಸಿನಲ್ಲಿ ವರ್ಮ ಚಿಕಿತ್ಸೆ ಅಂತ. ಇದು ಆ ಕಾಲದಲ್ಲಿ ಸಿದ್ಧ ಪುರುಷರುಗಳೆಲ್ಲ ಈ ಥರ ಮೆಥಡ್ ಫಾಲೋ ಮಾಡಿದ್ದಾರೆ. ಸೊ ಮೆಡಿಸಿನ್ ಇಲ್ಲದೆ ನಮ್ಮ ರೋಗಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಆ ಥರ. ಇವಾಗ ನಾವು ಹಾಸ್ಪಿಟಲ್ಗೆಲ್ಲ ಹೋದರೆ ಮೆಡಿಸಿನ್ ಎಲ್ಲ ತಗೊಳ್ಬೇಕಲ್ಲ, ಅದಕ್ಕೆ ಕೆಮಿಕಲ್ ಒಂದು ಕ್ಯೂರ್ ಮಾಡಿದ್ರೆ ಅದು ಸೈಡ್ ಎಫೆಕ್ಟ್ ಇರುತ್ತೆ. ಇದರಲ್ಲಿ ಆ ಥರ ಏನು ಸೈಡ್ ಎಫೆಕ್ಟ್ ಇಲ್ಲ. ಯೋಗದಲ್ಲಿ ಆಸನಗಳು ಮಾಡೋದು ಮೂಲಕ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ವರ್ಮ ಪಾಯಿಂಟ್. ಸೊ ಇಲ್ಲಿ ಒಂದು ವರ್ಮ ಪಾಯಿಂಟ್ ಇದೆ. ಈಗ ಉದಾಹರಣೆಗೆ ನಾವು ಮಕ್ಕಳು ಯಾರು ಕೋಪ ಮಾಡಿಕೊಂಡ್ರೆ ಅವ್ರನ್ನ ತಾಜಾ ಮಾಡೋಕೆ ಏನು ಮಾಡ್ತೀವಿ, ಇಲ್ಲಿ ಇದು ಮಾಡ್ತೀವಲ್ಲ. ಸೊ ಇದು ಕೂಡ ಒಂದು ವರ್ಮ ಪಾಯಿಂಟ್. ಇದನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಕೋಪ ಕಡಿಮೆ ಆಗುತ್ತೆ. ಆ ಥರ ಈಗ ನಾವು ಸ್ಕೂಲಲ್ಲೆಲ್ಲ ಇರುವಾಗ ಟೀಚರ್ಸ್ ಏನನ್ನೋರು ಈ ಥರ ಕಣ್ಣಿಗೆ ಕೈ ಇಡಬೇಡ ಅಂತ ಅಲ್ವಾ? ಯಾಕೆ ಅಂದರೆ ಅದು ಕೆಟ್ಟದ್ದು ಬೇಡ ಅಂತ ಹೇಳ್ತಾರೆ. ಇದು ಒಂದು ವರ್ಮ ಪಾಯಿಂಟ್. ಇದನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಕೆಲವ್ರಿಗೆಲ್ಲ ನಿದ್ರೆ ಬರಲ್ಲ ನೋಡಿ, ಅವ್ರಿಗೆಲ್ಲ ಚೆನ್ನಾಗಿ ನಿದ್ರೆ ಬರುತ್ತೆ. ಈಗ ವಯಸ್ಸಾಗಿರೋರಿಗೆ ಅಥವಾ ತುಂಬ ಸ್ಟ್ರೆಸ್ಫುಲ್ ಆಗಿರೋರಿಗೆ ನಿದ್ರೆ ಬರಲ್ಲ. ಈ ಥರ ಈ ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಚೆನ್ನಾಗಿ ನಿದ್ರೆ ಬರುತ್ತೆ. ಮತ್ತು ಡಯಾಬಿಟೀಸ್ ಇರೋರಿಗೆ ಇಲ್ಲಿ ಹೊಟ್ಟೆನಲ್ಲಿ ಮತ್ತು ಬೇರೆ ಕಡೆಯೂ ಕೆಲವು ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಇದು ಶುಗರು ಬಿ ಪಿಗೆ ಯೂಸ್ ಆಗುತ್ತೆ. ಇದು ಬಿ ಪಿ ಎಲ್ಲ ನಾವೇ ಬಿ ಪಿ ಮೆಷಿನ್ ಇಟ್ಕೊಂಡು ಚೆಕ್ ಮಾಡಿದ್ವಿ. ಟ್ರೀಟ್ಮೆಂಟ್ ಮುಂಚೆ ಇದ್ದಿದ್ದು ಆಫ್ಟರ್ ಟ್ರೀಟ್ಮೆಂಟ್ ಒಂದು 20 ಪಾಯಿಂಟ್ಸ್ ಕಡಿಮೆ ಆಗಿದೆ ಬಿ ಪಿ ಇಮಿಡಿಯೇಟ್ ಆಗಿ. ಅಂದರೆ ಏನು ಮಾಡಬೇಕು? ಇಲ್ಲ ಅಂದರೆ ನಮ್ಮ ಹತ್ರ ಬಂದರೆ ಅದಕ್ಕೆ ರಿಲೇಟೆಡ್ ಆದ ಪಾಯಿಂಟ್. ಇದಕ್ಕೆಲ್ಲ ಕಾಸ್ಟ್ ಹೆಂಗಿದೆ ಸರ್? ನಿಮ್ಮ ಹತ್ರ ಕಾಸ್ಟ್ ಯಾವ ಥರ ಇದೆ ಮೆಡಿಸಿನ್ ಫೀಸು? ಸರ್ ಇದರಲ್ಲಿ ಫುಲ್ ಬಾಡಿಗೆ ನಾವು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲನೂ ಬಾಡಿ ಇಂಟರ್ ಕನೆಕ್ಟೆಡ್. ಈಗ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಪ್ಯಾಂಕ್ರಿಯಾಸ್ನ ಆ್ಯಕ್ಟಿವೇಟ್ ಮಾಡಿಸೋದು ಮಾತ್ರ ಇಲ್ಲ, ಓವರಾಲ್ ಬಾಡಿಗೆ ನಾವು ಆ್ಯಕ್ಟಿವೇಟ್ ಮಾಡುವಾಗ ಕಂಪ್ಲೀಟ್ ಸಿಸ್ಟಮ್. ಬೇರೆ ಏನೋ ಇವಾಗ ಡಯಾಬಿಟಿಸ್ ಬಂದಿದ್ದರೆ ಆಮೇಲೆ ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಬರುತ್ತೆ, ನರಗಳ ಪ್ರಾಬ್ಲಮ್ ಬರುತ್ತೆ. ಅದು ಹಂಗೆ ಕನೆಕ್ಟೆಡ್ ಅಲ್ವಾ ಎಲ್ಲನೂ. ಅದರಿಂದ ನಾವೇನು ಮಾಡ್ತೀವಿ, ಫುಲ್ ಬಾಡಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಫುಲ್ ಬಾಡಿಗೆ ಮಾಡೋದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 4 ಗಂಟೆ ಆಗುತ್ತೆ. ಸೊ ಅದಕ್ಕೆ ನಾವು 1000 ರೂಪೀಸ್ ಚಾರ್ಜ್ ಮಾಡ್ತೀವಿ. ಓಕೆ, ಹಾಗೆ ಸರ್.
ನಂತರ 3 ಲೆವೆಲ್ಸ್ ಸೇರಿದ್ರೆ ಒಂದು ಬೇಸಿಕ್ ಕೋರ್ಸ್ ಆಮೇಲೆ ಅಡ್ವಾನ್ಸ್ ಕೋರ್ಸ್ ಇದೆ. 4th and 5th ಲೆವೆಲ್ಸ್ ಅಡ್ವಾನ್ಸ್ ಕೋರ್ಸ್ ಅಂತ. ಈ ವರ್ಷ ಈ ವರ್ಷ ನಾವು ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ದಾಮೋದರ್ ಸರ್ ಅಂತ. ಸೊ ಅವರು ಮೆಡಿಕಲ್ ಆಫೀಸರ್ ಆಗಿದ್ದಾರೆ. ಸೊ ಅವರು ಅವೇರ್ನೆಸ್ ಆನ್ ಪ್ರೆಸೆಂಟ್ ಫುಡ್ ಸಿಸ್ಟಮ್ ಹೆಲ್ತ್ ಬಗ್ಗೆಲ್ಲ ಮಾತಾಡಿದ್ರು. ಆಮೇಲೆ ಡಾಕ್ಟರ್ ವೆಂಕಟೇಶ್ ಅಂತ ಅವರು CEO and founder of ವಿಶ್ವ ಪೂರ್ಣಿಮಾ ಯೋಗ ಸೆಂಟರ್ ಇದ್ದಾರೆ. ಸೊ ಅವರು ಕೂಡ ಮಿರಾಕಲ್ಸ್ ಆಫ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಡಾಕ್ಟರ್ ಉಷಾ ಮೋಹನ್ ಅಂತ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಇದ್ದಾರೆ. ಸೊ ಅವರು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತಾರೆ. ಚಿಲ್ಡ್ರನ್ಸ್ ಯೋಗ ಪರ್ಫಾರ್ಮೆನ್ಸ್ ಮಾಡೋದು, ಪರ್ಫಾರ್ಮೆನ್ಸ್ ಮಾಡೋದು. ನಮ್ಮ ಯಶಸ್ವಿ ಭವಾದ ಕಾರ್ಯಶಕ್ತಿ ಯೋಗ ಅದರ ಸ್ಪೆಷಲ್ ಆಗಿ ಕಾರ್ಯಶಕ್ತಿ ಯೋಗದ ವಿಶೇಷತೆ ಇದೆ. ಸರ್, ನಾವು ಸಾಮಾನ್ಯವಾಗಿ ಯೋಗ ಅಂದರೆ ಅದು ಯಾವುದೋ ರಿಟೈರ್ ಆದಮೇಲೆ ಮಾಡೋರು, ಏಜ್ ಆಗಿರೋರು ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಂದರೆ ಯೋಗ ಅನ್ನೋದು ನಾವು ಲೈಫನ್ನ ಯಶಸ್ವಿಯಿಂದ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು, ದಾರಿ ತೋರುವಂಥದ್ದು ಯೋಗ. ಸೊ ಅದರಲ್ಲಿ ಹೆಸರಲ್ಲೇ ಇದೆ ಕಾರ್ಯಸಿದ್ಧಿ ಯೋಗ ಅಂತ. ಪ್ರತಿಯೊಬ್ಬರಿಗೂ ಮನಸ್ಸಿದೆ, ಪ್ರಾಣಶಕ್ತಿ ಇದೆ. ಈ ಬ್ರಹ್ಮಾಂಡದಲ್ಲಿ ಅಬಂಡೆಂಟ್ ಆಗಿ ಪ್ರಪಂಚ ಶಕ್ತಿ ಇದೆ, ಎನರ್ಜಿ ಇದೆ. ಇದನ್ನೆಲ್ಲ ಉಪಯೋಗಿಸಿ ನಾವು ಲೈಫಲ್ಲಿ ಯಶಸ್ಸು ಪಡೆಯೋದು ಹೇಗೆ ಅಂತ ನಾವು ಕಾರ್ಯಸಿದ್ಧಿ ಯೋಗ ಹೇಳ್ಕೊಡ್ತೀವಿ. ನಮಗೆ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ, ಅದನ್ನು ಉಪಯೋಗಿಸೋದಕ್ಕೆ ಎಲ್ಲರಿಗೂ ಗೊತ್ತಿರಲ್ಲ. ಸೊ ನಮ್ಮ ಮನಸ್ಸಲ್ಲಿ ಅದು ಹೇಗೆ ಕ್ರಿಯೇಟ್ ಮಾಡುತ್ತೆ, ಮನೋಶಕ್ತಿ ನಾವು ಉಪಯೋಗಿಸಿ ಎಷ್ಟೆಲ್ಲ ನಾವು ಸಾಧಿಸ್ಬೋದು ಅನ್ನೋದನ್ನ ಅದರಲ್ಲಿ ಹೇಳ್ತೀವಿ. ಸರ್, ಕಾರ್ಯಶಕ್ತಿ ಯೋಗದಿಂದ ಯಾರು ಸಕ್ಸಸ್ ಜೀವನದಲ್ಲಿ ಸಕ್ಸಸ್ ಆ ಥರ ಸುಮಾರು ಜನ ಆಗಿದ್ದಾರೆ ಸರ್. ಈಗ ನಮ್ಮ ಸ್ಟೂಡೆಂಟ್ ಒಬ್ಬರು UPSC ಕ್ಲಿಯರ್ ಆಗಿ ಕೂಡ ಅವರು ತಂದಿದ್ದು ಮಾಡಿದ್ರು. ಆಮೇಲೆ ಕೆಲವೊಂದರ ಪ್ರಮೋಷನ್ ಸಿಕ್ಕಿದೆ, ಕೆಲಸ ಇರೋರಿಗೆ ಕೆಲಸ ಸಿಕ್ಕಿದೆ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರೋರಿಗೆ ಅವರ ಹಾರ್ಮೋನಿಯಿಂದ ಸಾಮರಸ್ಯದಿಂದ ಕುಟುಂಬದಲ್ಲಿ ಜೀವನ ಮಾಡೋದನ್ನೆಲ್ಲ ಹೇಳ್ತಾ ಇದೆ. ಆ ಥರ ನಮಗೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಏನೋ ಒಂದು ಆಸೆ, ಇಂಟೆನ್ಷನ್ ಇರುತ್ತಲ್ಲ, ಅದನ್ನು ನಮ್ಮ ಮನೋಶಕ್ತಿ ನಾವು ಹೇಗೆ ಅಚೀವ್ ಮಾಡೋದು ಅಂತ ಸುಮಾರು ಜನಕ್ಕೂ ಒಳ್ಳೆದಾಗಿದೆ. ಸರ್, ಇವಾಗ 6 ವರ್ಷದಲ್ಲಿ ನಾವು ಸುಮಾರು ಒಂದು 2019ರಲ್ಲಿ ನವೆಂಬರ್ 1ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಫಿಷಿಯಲಾಗಿ. ಇವಾಗ 6 ವರ್ಷ ಕಂಪ್ಲೀಟ್ ಆಗಿದೆ. ತಾವು ಯೋಗ ಪದ್ಧತಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಏನು ಹೇಳ್ತೀರಿ? ಸೊ ನಾವು ಹುಟ್ಟಿದ್ದೀವಿ, ಒಂದು ದಿವಸ ಸತ್ತೋಗ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಎಲ್ಲರೂ ಹೇಗೆ ಜೀವನ ಮಾಡೋದಕ್ಕೆ ಆಸೆ ಪಡ್ತೀವಿ. ಯಶಸ್ವಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ ಜೀವನ ಮಾಡಬೇಕಂತ ಆಸೆ ಪಡ್ತೀವಲ್ಲ, ಅದನ್ನೆಲ್ಲ ಕರೆಕ್ಟ್ ದಾರಿ ತೋರಿಸೋದು ಯೋಗ ಸಿಸ್ಟಮ್, ಸ್ಪಿರಿಚುವಾಲಿಟಿ. ಅದು ಈಗಿನ ಕಾಲದಲ್ಲಿ ತುಂಬ ಸ್ಟ್ರೆಸ್ಫುಲ್ ಆಗಿರ್ತದೆ. ಸೊ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್, ಮೆಡಿಟೇಷನ್ ಎಲ್ಲ ಮಾಡೋದ್ರಿಂದ ತುಂಬಾ ಆರೋಗ್ಯ ಆಗುತ್ತೆ, ಪೀಸ್ಫುಲ್ಲಾಗಿ ಜೀವನ ಮಾಡ್ಬೋದು. ಅವ್ರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಕ್ಸಸ್ಫುಲ್ಲಾಗಿ ನಮ್ಮ ಲೈಫನ್ನು ಲೀಡ್ ಮಾಡೋದಕ್ಕೆ ಯೋಗ ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಯಾವುದಾದ್ರೂ ಒಂದು ಯೋಗ ಸಿಸ್ಟಮಲ್ಲಿ ನೀವು ಜಾಯಿನ್ ಆಗಿ ಪ್ರಾಕ್ಟೀಸ್ ಮಾಡಿ, ಯೋಗ ಪ್ರಾಕ್ಟೀಸ್ನರಾಗಿ ಆಗಬೇಕು. ಇವರು ಕಾರ್ಯಶಕ್ತಿ ಯೋಗನೇ ಮಾಡಬೇಕಂತ ಏನು ಆರ್ಗನೈಸೇಷನ್
ಮಾಡಬೇಕಂತ ಆಸೆ ಪಡ್ತಾರೆ. ಬಟ್ ನಮ್ಮ ಪ್ರಾಕ್ಟೀಸಿಗೆ ಬಂದ್ರೂ ನಾವು ಎಲ್ಲರಿಗೂ ಸೇವೆ ಮಾಡೋದಕ್ಕೆ ರೆಡಿ ಇದ್ದೀವಿ. ನಮ್ಮ ಬರೋಕ್ಕಾಗಲಿಲ್ಲ ಅಂದ್ರೂ ಕೂಡ ಎಲ್ಲರೂ ಒಂದು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಆರೋಗ್ಯ ಎಲ್ಲರೂ ಇಂಪ್ರೂವ್ ಆಗುತ್ತೆ. ನಮ್ಮದು ವಿಶೇಷತೆ ಏನಂದರೆ ನಾರ್ಮಲಾಗಿ ಬರೀ ದೇಹಕ್ಕೆ ಆಸನ ಮಾಡೋದು ಮಾತ್ರ ಅಲ್ಲ, ನಮ್ಮ ಲೈಫಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನೆಲ್ಲ ಅಚೀವ್ ಮಾಡೋದಕ್ಕೆ ಇದರಲ್ಲಿ ನಾವು ಟೆಕ್ನಿಕ್ ಹೇಳ್ಕೊಡ್ತೀವಿ. ಧ್ಯಾನದ ಮೂಲಕ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಮೈಂಡ್ ಇದೆ, ಅದನ್ನು ಎಲ್ಲಿ ನಮ್ಮ ದೇಹದಲ್ಲಿ ಸೆಂಟರ್ ಆಗಿದೆ ಅದನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ, ನಮ್ಗೇನು ಗುರಿ ಇದೆಯಲ್ಲ ಇದನ್ನು ಅಚೀವ್ ಮಾಡೋದು ಹೇಗೆ, ಅದೆಲ್ಲ ಇದರಲ್ಲಿ ಹೇಳ್ಕೊಡ್ತೀವಿ. ಅದು ಇದರಲ್ಲಿ ಸ್ಪೆಷಲ್. ಹಾಸನ ಆಯ್ತಿನಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ಮಾನವರ ಮೆಟ್ರೋ ಸ್ಟೇಷನ್, ಅಲ್ಲಿಂದ ಒಂದು ಸೆಂಟ್ರ್ ಇದೆ. ಮತ್ತು ನಾವು ಡೈರೆಕ್ಟರ್ಗಳು ಕೂಡ ಎಲ್ಲರೂ ಒಂದು 20 ಜನ ಇದ್ದಾರೆ, ಗ್ರೂಪ್ ಆಫ್ ಪೀಪಲ್ ಇದ್ದೀವಿ. ನಮ್ಮ ಜಾಗಕ್ಕೆ ಬಂದು ಹೇಳ್ಕೊಡಿ ಅಂತ ಕೂಡ ನಾವು ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ 93470972 ಕೂಡ ನಾವು ಮಾಡ್ತಾ ಇದ್ದೀವಿ. ವರ್ಮ ಚಿಕಿತ್ಸೆಯ ವಿಶೇಷತೆ ಏನು? ಅದು ನಾವು ಏನು ವಿತೌಟ್ ಮೆಡಿಸಿನ್ ನಮ್ಮ ಡಿಸೀಸ್ನ ಕ್ಯೂರ್ ಮಾಡಿಕೊಳ್ಳುವ ಒಂದು ಯಾವ್ಯಾವ ಎಲ್ಲ ರೋಗಗಳು? ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗಿದ್ದರೆ ನಾವು ಮಾಡಲ್ಲ, ಅಥವಾ ಏನಾದರೂ ಗಾಯ ಆಗಿದ್ದರೆ ಅದು ಮಾಡಲ್ಲ. ಇದೆಲ್ಲನೂ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಮಾಡ್ತೀವಿ. ವರ್ಮ ಚಿಕಿತ್ಸೆ ಅಂದರೆ ಯಾವ ವಿಧಾನ ಬರುತ್ತೆ ಸರ್? ಇವಾಗ ಇದನ್ನೇ ಆಯುರ್ವೇದದಲ್ಲಿ ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ, ಸಿದ್ಧ ಮೆಡಿಸಿನಲ್ಲಿ ವರ್ಮ ಚಿಕಿತ್ಸೆ ಅಂತ. ಇದು ಆ ಕಾಲದಲ್ಲಿ ಸಿದ್ಧ ಪುರುಷರು ಈ ಥರ ಮೆಥಡ್ ಫಾಲೋ ಮಾಡಿದ್ದಾರೆ. ಸೊ ಮೆಡಿಸಿನ್ ಇಲ್ಲದೆ ನಮ್ಮ ರೋಗಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಆ ಥರ. ಇವಾಗ ನಾವು ಹಾಸ್ಪಿಟಲ್ಗೆಲ್ಲ ಹೋದರೆ ಮೆಡಿಸಿನ್ ಎಲ್ಲ ತಗೊಳ್ಬೇಕಲ್ಲ, ಅದಕ್ಕೆ ಕೆಮಿಕಲ್ ಒಂದು ಕ್ಯೂರ್ ಮಾಡಿದ್ರೆ ಅದು ಸೈಡ್ ಎಫೆಕ್ಟ್ ಇರುತ್ತೆ. ಇದರಲ್ಲಿ ಆ ಥರ ಏನು ಸೈಡ್ ಎಫೆಕ್ಟ್ ಇಲ್ಲ. ಯೋಗದಲ್ಲಿ ಆಸನಗಳು ಮಾಡೋದು ಮೂಲಕ ಅಥವಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ವರ್ಮ ಪಾಯಿಂಟ್. ಸೊ ಇಲ್ಲಿ ಒಂದು ವರ್ಮ ಪಾಯಿಂಟ್ ಇದೆ. ಈಗ ಉದಾಹರಣೆಗೆ ನಾವು ಮಕ್ಕಳು ಯಾರು ಕೋಪ ಮಾಡಿಕೊಂಡ್ರೆ ಅವ್ರನ್ನ ತಾಜಾ ಮಾಡೋಕೆ ಏನು ಮಾಡ್ತೀವಿ, ಇಲ್ಲಿ ಇದು ಮಾಡ್ತೀವಲ್ಲ. ಸೊ ಇದು ಕೂಡ ಒಂದು ವರ್ಮ ಪಾಯಿಂಟ್. ಇದನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಕೋಪ ಕಡಿಮೆ ಆಗುತ್ತೆ. ಆ ಥರ ಈಗ ನಾವು ಸ್ಕೂಲಲ್ಲೆಲ್ಲ ಇರುವಾಗ ಟೀಚರ್ಸ್ ಏನನ್ನೋರು ಈ ಥರ ಕೆಣ್ಣಗೆ ಕೈ ಇಡಬೇಡ ಅಂತ ಅಲ್ವಾ? ಯಾಕೆ ಅಂದರೆ ಅದು ಕೆಟ್ಟದ್ದು ಬೇಡ ಅಂತ ಹೇಳ್ತಾರೆ. ಇದು ಒಂದು ವರ್ಮ ಪಾಯಿಂಟ್. ಇದನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಕೆಲವ್ರಿಗೆ ನಿದ್ರೆ ಬರಲ್ಲ ನೋಡಿ, ಅವ್ರಿಗೆಲ್ಲ ಚೆನ್ನಾಗಿ ನಿದ್ರೆ ಬರುತ್ತೆ. ಈಗ ವಯಸ್ಸಾಗಿರೋರಿಗೆ ಅಥವಾ ತುಂಬ ಸ್ಟ್ರೆಸ್ಫುಲ್ ಆಗಿರೋರಿಗೆ ನಿದ್ರೆ ಬರಲ್ಲ. ಈ ಥರ ಈ ಪಾಯಿಂಟನ್ನು ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಅವ್ರಿಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ಮತ್ತು ಡಯಾಬಿಟೀಸ್ ಇರೋರಿಗೆ ಇಲ್ಲಿ ಹೊಟ್ಟೆನಲ್ಲಿ ಮತ್ತು ಬೇರೆ ಕಡೆಯೂ ಕೆಲವು ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಸೋದ್ರಿಂದ ಇದು ಶುಗರು ಬಿ ಪಿಗೆ ಯೂಸ್ ಆಗುತ್ತೆ. ಇದು ಬಿ ಪಿ ಎಲ್ಲ ನಾವೇ ಬಿ ಪಿ ಮೆಷಿನ್ ಇಟ್ಕೊಂಡು ಚೆಕ್ ಮಾಡಿದ್ವಿ. ಟ್ರೀಟ್ಮೆಂಟ್ ಮುಂಚೆ ಇದ್ದಿದ್ದು ಆಫ್ಟರ್ ಟ್ರೀಟ್ಮೆಂಟ್ ಒಂದು 20 ಪಾಯಿಂಟ್ಸ್ ಕಡಿಮೆ ಆಗಿದೆ ಬಿ ಪಿ. ಇಮಿಡಿಯೇಟ್ ಆಗಿ ಅದು ಏನು ಮಾಡಬೇಕು? ಅಂದರೆ ನಮ್ಮ ಹತ್ರ ಬಂದರೆ ಅದಕ್ಕೆ ರಿಲೇಟೆಡ್ ಆದ ಪಾಯಿಂಟ್. ಇದಕ್ಕೆಲ್ಲ ಕಾಸ್ಟ್ ಹೆಂಗಿದೆ ಸರ್? ನಿಮ್ಮ ಹತ್ರ ಕಾಸ್ಟ್ ಯಾವ ಥರ ಇದೆ ಮೆಡಿಷನ್ ಫೀಸು? ಸರ್ ಇದರಲ್ಲಿ ಫುಲ್ ಬಾಡಿಗೆ ನಾವು ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಎಲ್ಲನೂ ಬಾಡಿ ಇಂಟರ್ ಕನೆಕ್ಟೆಡ್. ಈಗ ಡಯಾಬಿಟಿಸ್ ಅಂದರೆ ಡಯಾಬಿಟಿಸ್ ಪ್ಯಾಂಕ್ರಿಯಾಸ್ನ ಆ್ಯಕ್ಟಿವೇಟ್ ಮಾಡಿಸೋದು ಮಾತ್ರ ಇಲ್ಲ, ಓವರಾಲ್ ಬಾಡಿಗೆ ನಾವು ಆ್ಯಕ್ಟಿವೇಟ್ ಮಾಡುವಾಗ ಕಂಪ್ಲೀಟ್ ಸಿಸ್ಟಮ್. ಬೇರೆ ಏನಾದ್ರು ಈಗ ಡಯಾಬಿಟಿಸ್ ಬಂದಿದ್ದರೆ ಆಮೇಲೆ ಅವ್ರಿಗೆ ಕಣ್ಣು ಪ್ರಾಬ್ಲಮ್ ಬರುತ್ತೆ, ನರಗಳ ಪ್ರಾಬ್ಲಮ್ ಬರುತ್ತೆ. ಅದೇ ಹಂಗೆ ಕನೆಕ್ಟೆಡ್ ಅಲ್ವಾ ಎಲ್ಲನೂ. ಅದರಿಂದ ನಾವೇನು ಮಾಡ್ತೀವಿ, ಫುಲ್ ಬಾಡಿಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಫುಲ್ ಬಾಡಿಗೆ ಮಾಡೋದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 4 ಗಂಟೆ ಆಗುತ್ತೆ. ಅದಕ್ಕೆ ನಾವು 1000 ರೂಪೀಸ್ ಚಾರ್ಜ್ ಮಾಡ್ತೀವಿ.